ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಗಿಲ್ಲಿ ಪ್ಲಾನ್ ನೋಡಿ ಹೇಗಿದೆ ಅಂತ ಒಂದು ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ. ಏನು ಪ್ಲಾನು, ಏನು ಕತೆ, ಮುಂದೆ ಏನು ಆಗ್ಬೋದಿದ್ದು ಎಲ್ಲದ್ರ ಬಗ್ಗೆ ಮಾತಾಡೋಣ. ಈಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಕಾವ್ಯ ಅವ್ರ ಪೇರೆಂಟ್ಸ್ ಬಂದ್ಬಿಟ್ರು ಹೊಂಟೈತೀನಿ ಕಣಪ್ಪ ಒಳಗೆ ಪ್ಲಾನ್ ಅಲ್ಲೇ ಬಂದು ಅಲ್ಲಿಂದ ಏನೋ ಬಂದು ಹೊರಗೆ ಯಾಕೆ ಎಷ್ಟು ಭಯ ಇದೆ ತುಂಬಾ ಸುಮ್ಮನೆ ಯಾಕೆ ಬೇಕು ಅಲ್ವಾ? ಸುಮ್ಮನೆ ಫಸ್ಟ್ ಹೋಗಿ ಅವಸ್ಕೊಂಡಿರ್ತೀನಿ, ಅಯ್ಯೋ ಅವ್ರ ರಿಯಾಕ್ಷನ್ಗಳು ನೋಡ್ತೀನಿ. ನನ್ನೇನಾರು ಹುಡುಕ್ತಾ ಇದ್ರೆ ಅಲ್ಲೇ ಬಚ್ಚಿಟ್ಬಿಡ್ತೀನಿ. ಕ್ಯಾಶುವಲ್ ಆಗಿ ಗಿಲ್ಲಿ ಎಲ್ಲೋದ್ರು ಕಾಣಿಸ್ತಾನೆ ಇಲ್ಲ, ಅವಾಗ ಬರ್ತೀನಿ ಸ್ಟೈಲ್. ಏನು ಪ್ಲಾನ್ ಇದು? ಎಲ್ಲೋದ್ರು ಅಂದ್ರೆ ಬರ್ತೀಯಾ? ಇಲ್ಲ ಬರಲ್ಲ. ಅದಕ್ಕೆ ಅಂತಾನೆ ಒಂದು ಸೂಟ್ ಎತ್ತಿಕ್ಕಿರ್ತೀನಿ ರೆಡಿ ಆಕೆ. ಕ್ರೇಜಿ ಗುರು ಗಿಲ್ಲಿ. ಏನಿಸುತ್ತೆ ಗೈಸ್, ಆ್ಯಕ್ಚುಲಿ ಗಿಲ್ಲಿ ಆಲ್ರೆಡಿ ಪ್ಲಾನ್ ಮಾಡ್ತಿದ್ದಾರೆ ತುಂಬ ವಿಷಯಗಳಿಗೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಗಿಲ್ಲಿ ಅವ್ರದ್ದು ಸಿಕ್ಸ್ ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನೀವು ಕೂಡ ನೋಡಿರ್ಬೋದು. ಆ್ಯಂಡ್ ಇವಾಗಲೇ ಮುಂದೆ ಆಗೋದನ್ನು ತುಂಬ ಚೆನ್ನಾಗಿ ಗೆಸ್ ಮಾಡ್ತಾರೆ, ತುಂಬ ಸಲ ವರ್ಕ್ ಕೂಡ ಆಗಿದೆ ಅದು. ಆ್ಯಂಡ್ ಇವಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಬೇಕು, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಇವಾಗ ಒಂದು ವಿಷಯ ಕ್ಲಿಯರಾಗಿ ಗೊತ್ತಾಗ್ತದೆ, ಆಲ್ರೆಡಿ ಗೊತ್ತಾಗ್ತದೆ ಇನ್ನೇನೋ ಫ್ಯಾಮಿಲಿ ವೀಕ್ ಇದೆ ಅಂತ. ನನ್ನ ಪ್ರಕಾರ ಈ ಮಂತ್ ಎಂಡಲ್ಲಿ ಇರ್ಬೋದು ಅಂತ ಅನ್ಸುತ್ತೆ. ಪ್ರಿವಿಯಸ್ ಸೀಸನ್ ಕೂಡ ಹಾಗೆ ಇತ್ತು. ಸೊ ವೆಯ್ಟ್ ಮಾಡೋಣ, ಫ್ಯಾಮಿಲಿ ರೌಂಡ್ ಸಖತ್ತಾಗಿರುತ್ತೆ. ಸೊ ಮಸ್ತ್ ಇರುತ್ತೆ ಆ ವಾರ ಅಂತಲೇ ಹೇಳ್ಬೋದು. ಆ್ಯಂಡ್ ಜೊತೆಗೆ ಇವಾಗ ಆಲ್ರೆಡಿ ಡಿಸ್ಕಷನ್ ಆಗ್ತಿದೆ ಆ್ಯಂಡ್ ಆಲ್ರೆಡಿ ಗೊತ್ತಾಗ್ತಿದೆ ಅವ್ರಿಗೆ ಸ್ವಲ್ಪ ಹತ್ರ ಇದೆ. ಸೊ ನಾವೇನು ಮಾಡ್ಬೇಕೇನು ಕತೆ ಅನ್ನೋದು ಕೂಡ ಆಲ್ರೆಡಿ ತಲೆಗೆ ಬರ್ತಾ ಇದೆ. ಆ್ಯಂಡ್ ನಮ್ಮ ಗಿಲ್ಲಿ ಬೇರೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಇವಾಗ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮೇಲೆ ಕಾವ್ಯವ್ರನ್ನ ಭಯಂಕರ ರೇಗಿಸ್ತಾರೆ. ಆ್ಯಂಡ್ ಇಷ್ಟೆಲ್ಲ ರೇಗ್ಸೋರು ಯಾಕೆ ಪೇರೆಂಟ್ಸ್ಗಳು ಬಂದಾಗ ರೇಗ್ಸಲ್ಲ? ಇವಾಗ ನೋಡಬೇಕು ಆ ಪೇರೆಂಟ್ಸ್ಗಳು ಕೂಡ ಬಂದು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಹೆಂಗೆ ಕತೆ ಅಂತ. ಕಾವ್ಯರ ಮನೆಯಿಂದ ಯಾರು ಬರ್ತಾರೆ ಅವ್ರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಹೆಂಗೆ ಕತೆ ಅಂತ ನೋಡಬೇಕು. ಜೊತೆಗೆ ಕಾವ್ಯವ್ರಿಗೆ ಒಂದು ಡೈಲಾಗ್ ಹೊಡಿಬೇಕು, ಮೀಟರ್ ರೇಗ್ಸೋದಕ್ಕೆ ಅಂತ. ಅವಾಗ ಮಸ್ತ್ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸೀಸನು. ಆ್ಯಂಡ್ ಅವರಿಬ್ಬರ ಫ್ರೆಂಡ್ಶಿಪ್ ನಾನು ಯಾವಾಗಲೂ ಹೇಳುವ ಹಾಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ನಮ್ಮ ಗಿಲ್ಲಿ ಮಾಡ್ತಿರೋಂಥ ಪ್ಲಾನ್ ಯಾವ ಲೆವೆಲ್ಗೆ ಹೋಗುತ್ತೆ ಏನು ಕತೆ ಅಂತ ಕಾದು ನೋಡೋಣ. ಜೊತೆಗೆ ಇಲ್ಲಿ ಅಶ್ವಿನಿಗೌಡ ಜೊತೆ ಒಂದು ಒಳ್ಳೆ ಕನ್ವರ್ಷನ್ ಆಗ್ತಾಯಿದೆ. ಆ್ಯಂಡ್ ಎಷ್ಟೋ ಜನ ಗಿಲ್ಲಿ ವರ್ಸಸ್ ಅಶ್ವಿನಿ ಆಗುತ್ತೆ ಅಂತಲೇ ಅಂದ್ಕೊಂಡ್ರು. ಬಟ್ ಇವಾಗ ಎಲ್ಲ ಕೂಡ ಬದಲಾಗ್ತಿದೆ, ತುಂಬ ಆಟಗಳು ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ನೋಡುವ ಯಾವ ಲೆವೆಲ್ಗೆ ಹೋಗುತ್ತೆ ಏನು ಕತೆ ಅಂತ. ಬಟ್ ಏನಪ್ಪ ಅಂದರೆ ಕಾಂಪಿಟೇಷನ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಿದೆ, ಅಥವಾ ಈ ಗಲಾಟೆ ಅನ್ನೋದೆಲ್ಲ ಕಡಿಮೆ ಆಗ್ತದೆ ಇವ್ರುಗಳ ಮಧ್ಯೆ. ಒಂದು ಒಳ್ಳೆ ರೀತಿ ಹೋಗ್ತದೆ ಅಂತಲೇ ಹೇಳ್ಬೋದು. ಬಟ್ ಇದು ತುಂಬ ಜನಕ್ಕೆ ಇಂಟ್ರೆಸ್ಟ್ ಬರ್ದೇನು ಕೂಡ ಇರ್ಬೋದು. ಬಟ್ ಈಗ ಆಟ ನಡೀತಿರೋದು ಮೈಂಡ್ ಗೇಮ್ ಅಂತಲೇ ಹೇಳ್ಬೋದು. ಮೈಂಡ್ ಗೇಮ್ ಬಗ್ಗೆ ನಿಮ್ಮ ಅನಿಸಿಕೆನೋ ಕಮೆಂಟ್ ಸೆಕ್ಷನ್ ತಿಳಿಸಿ. ಹೇಗಿರ್ಬೋದು ಗೈಸ್ ಆ ದಿನ ಫ್ಯಾಮಿಲಿ ವೀಕ್ ಬಂದಾಗ ಮಸ್ತಿರುತ್ತೆ ಅಂತ ಅನ್ಸುತ್ತೆ. ನೋಡೋಣ ಗಿಲ್ಲಿ ಅವತ್ತು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಏನು ಕತೆ ಅಂತ. ಇವರು ಕಾವೇರ್ ಮಾತ್ರ ಮೀಟರ್ ಬೇಕು, ನಮ್ಮ ಅಪ್ಪ ಮುಂದೆ ರೇಗ್ಸೋದಕ್ಕೆ ಅಂತ ಹೇಳಿದ್ರೆ ಸಖತ್ತಾಗಿರುತ್ತೆ ಡೈಲಾಗು. ಬರ್ಬೋದೇನೋ ನೋಡುವ. ಓಕೆನಾ? ಸೊ ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.